ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವನಹಳ್ಳಿಯಲ್ಲಿ ಮಾಸ್ಕ್ ರಾಬರಿ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ. ಆವತ್ತಿ ಅನ್ನುವ ಗ್ರಾಮದಲ್ಲಿ ಒಂದೇ ದಿನ 3 ಮನೆಗಳಲ್ಲಿ ಕಳ್ಳತನ ಮಾಡಲಾಗಿದೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು 2 ಟೀಮ್ ಈ ಕೃತ್ಯ ಎಸಗಿದೆ. ಒಂದು ಮನೆಯಲ್ಲಿ 50,000 ರೂಪಾಯಿ, ಇನ್ನೆರಡು ಮನೆಯಲ್ಲಿ ಚಿನ್ನ ಕಳವು ಮಾಡಿದ್ದಾರೆ. ಗ್ರಾಮದ ಎಲ್ಲ ಏರಿಯಾಗಳಲ್ಲಿ ಮಾಸ್ಕ್ ಗ್ಯಾಂಗ್ ಓಡಾಟ ಆಕ್ಟಿವ್ ಆಗಿದೆ. ಕಳ್ಳರ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಚಡ್ಡಿ ಗ್ಯಾಂಗ್ ಆಯಿತು, ಈಗ ಮಾಸ್ಕ್ ಗ್ಯಾಂಗ್ನ ಹಾವಳಿ. ಗ್ರಾಮದ ಎಲ್ಲ ಏರಿಯಾಗಳಲ್ಲೂ ಈ ಮಾಸ್ಕ್ ಗ್ಯಾಂಗ್ ಓಡಾಡ್ತಾ ಇದೆ. ಅವರ ದೃಶ್ಯ ಈಗ CCTVಯಲ್ಲಿ ಸೆರೆಯಾಗಿರೋದು. ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಂದೆರಡು ಮನೆಯಲ್ಲಿ ಚಿನ್ನ, ಮತ್ತೊಂದು ಮನೆಯಲ್ಲಿ 50,000 ರೂಪಾಯಿ ಕ್ಯಾಶ್ ತಗೊಂಡು ಹೋಗಿದಾರಂತೆ. ನೋಡಿ, ಅಲ್ಲಿ ರಾತ್ರಿ ಹೊತ್ತು ಈ ಗ್ಯಾಂಗ್ ತುಂಬ ಆಕ್ಟಿವ್ ಆಗಿ ಓಡಾಡ್ತಾ ಇದೆ. ಬೆಳಗ್ಗಿನ ಹೊತ್ತು ಬಹುಶಃ ಈ ಗುಪ್ತಚರ ಇಲಾಖೆ ಅಂತ ಕೆಲಸ ಮಾಡಿರ್ತಾರೆ ಇವರು. ಎಲ್ಲೆಲ್ಲಿ ಯಾವ್ಯಾವ ಮನೆ ಖಾಲಿ ಇದೆ, ಎಲ್ಲಿ ನುಗ್ಬೋದು ಅಂತ ಒಂದು ಪ್ಲಾನ್, ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ತಾರೆ. ಹಗಲು ಟೈಮ್ನಲ್ಲಿ, ರಾತ್ರಿ ಟೈಮಲ್ಲಿ ದರೋಡೆ ಮಾಡೋದು. ಅವರ ಚಲನವಲನ ಈಗ ದೃಶ್ಯ CCTVಯಲ್ಲಿ ಸರಿಯಾಗಿದೆ. ಪೊಲೀಸರು ಅವ್ರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಹುಡುಕುವಂತಹ ಕೆಲಸ ಆಗಬೇಕು. ಯಾವ್ಯಾವ ಮನೆಯಲ್ಲಿ ಏನೇನು ಲಾಸ್ ಆಗಿದೆ ಅದನ್ನು ವಾಪಸ್ ತುಂಬಿಕೊಡುವಂತಹ ಕೆಲಸ ಪೊಲೀಸ್ ಇಲಾಖೆಯಿಂದ ಆದಷ್ಟು ಬೇಗ ಆಗಬೇಕಾಗಿದೆ. ಆವತ್ತಿ ಅನ್ನೋ ಗ್ರಾಮದಲ್ಲಿ ಕೈಯಲ್ಲಿ ವೆಪನ್ ಕೂಡ ಇಟ್ಕೊಂಡು ಬಂದಿರೋದನ್ನ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಮಾಹಿತಿ ನನ್ನ ಕಲಿಗ ಮಹೇಶ್ ನೀಡ್ತಾರೆ. ಮಹೇಶ್, ಇಲ್ಲಿ ತನಕ ಅದ್ಯಾವುದೋ ಚಡ್ಡಿ ಗ್ಯಾಂಗ್ ಅಂತೆಲ್ಲ ಕೇಳ್ತಾ ಇದ್ವಿ. ಈಗ ಮಾಸ್ಕ್ ಅಥವಾ ಮಂಕಿ ಕ್ಯಾಪ್ ಗ್ಯಾಂಗ್ ಅಂತ ಹೇಳ್ಬೋದಾ ಇದನ್ನ? ಎಷ್ಟು ಜನರ ಗ್ಯಾಂಗ್ ಇದು? ಇವರ ಹಿನ್ನೆಲೆ ಏನಾದರೂ ಪೊಲೀಸರಿಗೆ ಗಮನಕ್ಕೆ ಬಂತ? ಎಷ್ಟು ಮನೆ ರಾಬ್ರಿ ಮಾಡಿದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮಹೇಶ್. ಎಸ್ ವಿದ್ಯಾ, ಏನು ಕಳೆದ ದಿನಗಳಲ್ಲಿ ನಾವು ಮಾಸ್ ಗ್ಯಾಂಗು, ಚಡ್ಡಿ ಗ್ಯಾಂಗ್ ಅಂತ ರಾಜ್ಯದಲ್ಲಿ ಸಾಕಷ್ಟು ಆತಂಕ ಮೂಡಿಸಿತ್ತು. ಈ ಆತಂಕ ಮಾಸುವ ಮುನ್ನವೇ ಇವಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಹೊರವಲದಿರುವಂತ ಆವತಿ ಗ್ರಾಮದಲ್ಲಿ ಏನು ಮಾಸ್ ಗ್ಯಾಂಗ್ ಈಗ ಎಂಟ್ರಿ ಕೊಟ್ಟಿರುವಂತ ಈ ಹಿನ್ನೆಲೆಯಲ್ಲಿ ಏನು ಮಾಸ್ ಗ್ಯಾಂಗ್ ಎಂಟ್ರಿ ಕೊಡುತ್ತಲೇ ಈಗ ಗ್ರಾಮದ ಜನರು ಸಹ ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂತದ್ದು. ಮಾಸ್ ಗ್ಯಾಂಗು ಕೈಯಲ್ಲಿ ರಾಡು ಮತ್ತೆ ಚಾಕು ಇನ್ನಿತರ ಆಘಾತಕಾರಿ ವಸ್ತುಗಳನ್ನ ಹಿಡಿದುಕೊಂಡು ಏನು ಗ್ರಾಮದ ರಸ್ತೆಗಳಲ್ಲಿ ಓಡಾಟ ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಈಗ ಮಾಸ್ ಗ್ಯಾಂಗ್ ಏನಿದೆ ಇದು ಆವತಿ ಗ್ರಾಮದಲ್ಲಿ ಸುಮಾರು 3 ಮನೆಗಳಲ್ಲಿ ಏನು ಕಳ್ಳತನ ಮಾಡಿರುವಂತದ್ದು. ಒಂದು ಮನೆಯಲ್ಲಿ 50,000ಕ್ಕಿಂತ ಹೆಚ್ಚು ನಗದನ್ನ ಏನು ಎಸ್ಕೇಪ್ ಮಾಡಿರುವಂತದ್ದು. ಮತ್ತೆ 12 ಮನೆಗಳಲ್ಲಿ ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿರುವಂತದ್ದು. ಇದರ ನಡುವೆ ಏನು ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂತದ್ದು ಗ್ರಾಮಸ್ಥರು. ಏನು ಆವತಿ ಗ್ರಾಮ ಏನಿದೆ, ಈ ಗ್ರಾಮದ ಪಕ್ಕದಲ್ಲೇ ನ್ಯಾಷನಲ್ ಹೈವೇ ಹೋಗುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಗ್ಯಾಂಗ್ ಏನಿದೆ ಇವರು ಹೊರ ರಾಜ್ಯದ ಆಸಾಮಿಗಳು ಅಂತಾನು ಸಹ ಈಗ ಮೇಲ್ನೋಟಿಗೆ ಕಂಡು ಬರ್ತಾ ಇರುವಂತದ್ದು. ಗ್ರಾಮಸ್ಥರು ಹೇಳುವ ಪ್ರಕಾರ ಬಂದಂತ ವ್ಯಕ್ತಿಗಳೇನಿದ್ದಾರೆ ಅವರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ಹಿಂದಿಯಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಕೆಲವು ವ್ಯಕ್ತಿಗಳು ಕಂಡ್ರು ಸಹ ಕ್ಯಾ ಅಂದ್ರೆ ಏನು ಅಂತ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಸಹ ಈಗ ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಚಿನ್ನವನ್ನ ಮತ್ತೆ ನಗದನ್ನ ಕಳೆದುಕೊಂಡಂತ ಮನೆ ಮಾಲೀಕರೇನಿದ್ದಾರೆ ಅವರು ಸಹ ವಿಜಯಪುರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ದೂರನ್ನ ದಾಖಲಿಸಿಕೊಂಡು ಈಗಾಗಲೇ ಪೊಲೀಸರು ಸಹ ಸಾಕಷ್ಟು ತನಿಖೆನ ಚುರುಕುಗೊಳಿಸಿರುವಂತದ್ದು. ಗ್ರಾಮಸ್ಥರು ಸಹ ಆರೋಪ ಮಾಡ್ತಿರುವಂತ ಏನಂತಂದ್ರೆ ಪೊಲೀಸರು ಸಹ ಈ ಗ್ರಾಮಕ್ಕೆ ಸತತವಾಗಿ ಭೇಟಿ ಕೊಡೋದಿಲ್ಲ. ಹಾಗಾಗಿ ಇಂಥ ಘಟನೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಹಾಗಾಗಿ ಪೊಲೀಸರು ಹೆಚ್ಚಿನ ಸಿಬ್ಬಂದಿಯನ್ನ ಕೊಟ್ಟು ಗ್ರಾಮಕ್ಕೆ ಏನು ಭದ್ರತೆಯನ್ನು ಹೆಚ್ಚಿಸಬೇಕು ಅಂತೇಳಿ ಗ್ರಾಮಸ್ಥರು ಸಹ ಆಗ್ರಹ ಮಾಡ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಮಹೇಶ್.